ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ನಾವು ನಿಮ್ಮನ್ನ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಶುರು ಮಾಡ್ತಾ ಇರೋ ಸರ್ಕಲ್ ಬಂದುಬಿಟ್ಟು ಈ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂಯಿಂದ ಶುರು ಹಚ್ಕೊಂಡ್ವಿ. ಇದು ರಾಮಕೃಷ್ಣ ಆಶ್ರಮ ಸರ್ಕಲ್ ಆಗಿರುತ್ತೆ. ಇಲ್ಲಿಂದ ನಿಮಗೆ ಯಾವ್ಯಾವ ಸ್ಟಾಲ್ಸ್ ಇತ್ತು, ಎಷ್ಟು ಜನ ಸೇರಿದರು, ಯಾವ ರೀತಿ ಇತ್ತು ಲೈಟಿಂಗ್ಸು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಸೆರೆ ಹಿಡಿದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸ್ಟಾಲ್ಸ್ ಎಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೀವು ಮನೆಯಲ್ಲೇ ಕೂತ್ಕೊಂಡು ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾಕೆ ಅಂದರೆ ನಾವು ಶೂಟ್ ಮಾಡಿದ್ದು ಬಂದ್ಬಿಟ್ಟು ರಾತ್ರಿ 8 ಗಂಟೆ ಆಗಿತ್ತು. ಆಗಂತೂ ತುಂಬಾ ಕ್ರೌಡ್ ಇತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮಗೂ ಆ ಲೈವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಲೇ ಹೇಳಿ ಆಗ ಶೂಟ್ ಮಾಡ್ಕೊಂಡ್ವಿ. ನೋಡಿರಿ ಎಷ್ಟು ಕಡಲೆಕಾಯಿ ರಾಶಿ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ. ವಿವಿಧ ಬಗೆಯ ಕಡಲೆಕಾಯಿಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಮತ್ತು ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ ಸಹ ನಮಗೆ ಈ ಜಾತ್ರೆಗಳಲ್ಲಿ ಸಿಗುತ್ತೆ. ಅದು ನಮ್ಮ ಬಸವನಗುಡಿ ಜಾತ್ರೆಯಲ್ಲೂ ಸಹ ಅವೈಲೇಬಲ್ ಇದೆ. ಎಲ್ಲವನ್ನು ನಾವು ಕೈಗೆಟ್ಕೋ ಅಂಥ ಬೆಲೆಯಲ್ಲಿ ನಾವಿಲ್ಲಿ ಖರೀದಿ ಮಾಡ್ಬೋದಾಗಿದೆ. ಅದಕ್ಕೆ ಅಲ್ವಾ ಜಾತ್ರೆ ಅಂತ ಹೇಳೋದು. ಎಷ್ಟು ಐಟಮ್ಸ್ ಬಂದಿದೆ, ಎಷ್ಟು ಒಂದು ಹೋಮ್ ಡೆಕೋರ್ ಆಗಿರ್ಬೋದು, ಮನೆಗೆ ಬಳಸುವಂಥ A to Z ಐಟಮ್ಸ್ ಆಲ್ಮೋಸ್ಟ್ ನಮಗಿಲ್ಲಿ ಸಿಕ್ಬಿಡುತ್ತೆ. ಅದು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ. ಇದು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಗಾಂಧಿ ಬಜಾರ್ ಸರ್ಕಲ್ಲು. ನೋಡಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ವಾಹನಗಳೆಲ್ಲ ಇದ್ದಾವೆ ಅಂತ ಹೇಳಿಬಿಟ್ಟು. ಇಲ್ಲಿ ಒಂದು ಕಡಲೆಕಾಯಿ ಬೇಯಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಅನಿಸ್ತು ನಮಗೂ. ಆ ಕಡಲೆಕಾಯಿ ಬೇಯಿಸುವಂಥ ಬರೋವಂಥ ಆ ವಾಸನೆ, ಸ್ಮೆಲ್ಲೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಆ ಜಾತ್ರೆ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಚಾಟ್ ತಯಾರು ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಅದು ಜಸ್ಟ್ ಪೇಪರ್ನಲ್ಲೇ ಹಿಂಗೆ ಆಡಿಸ್ತಾ ಇದ್ದಾರೆ ಅಂತ ಹೇಳಿ. ನೋಡಿ ಅದು ಜಸ್ಟ್ 50 ರೂಪೀಸ್ ಅಂತೆ ಹೇರ್ ಬ್ಯಾಂಡು. ಇನ್ನಿದಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಟೀ ಶರ್ಟ್ದು ಜಸ್ಟ್ 150 ರೂಪೀಸ್ಗೆ ಒಂದು ಪೇರ್, ಒಂದು ಜೊತೆ ಕೊಡ್ತಾಯಿದ್ರು. ನೋಡಿ ಯಾವ ರೀತಿ ಇದೆ ನೋಡಿ ಕ್ರೌಡು. ಸಿಕ್ಕಾಪಟ್ಟೆ ಜನ ಸೇರಿದರು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತ ಅನ್ನಿಸ್ತು ಅಂದರೆ ಆ ಮಧ್ಯದ ಲೇನಲ್ಲಿ ಮಾತ್ರ ಜನ ಇದ್ದರು. ಈ ಕಡೆ ಸೈಡು ಅಷ್ಟೊಂದು ಜನ ಇರಲಿಲ್ಲ. ಇನ್ನೊಂದು ಸೈಡಲ್ಲಿ ಖಾಲಿ ಇತ್ತು, ಅಲ್ಲಿ ಯಾವ ಸ್ಟಾಲ್ಸು ಹಾಕಿರಲಿಲ್ಲ. ಬಟ್ ಮಧ್ಯದ ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ. ಲೈಟ್ಸ್ ಎಲ್ಲ ಹೆಂಗೆ ಅರೇಂಜ್ ಆಗಿದೆ ನೋಡಿ, ಮನಸ್ಸು ಸೂರೆಗೊಳ್ತಾ ಇದೆ. ಸೂಪರಾಗಿ ಅನಿಸ್ತಾ ಇತ್ತು ಅಲ್ಲಿ ಹೋಗಿ ನೋಡಿದ್ರೆ ಅಂತೂ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅದು ಲೈಟ್ ಸಮೇತನೇ ಅದು ಇದ್ದಿದ್ದು. 250 ರೂಪೀಸ್ ಏನೋ ಹೇಳಿದ್ರು. ಒಂಥರ ಬೆಡ್ ಲ್ಯಾಂಪ್ ಥರ ನಾವು ಯೂಸ್ ಮಾಡ್ಕೊಳ್ಬೋದಾಗಿದೆ. ಇದಂತೂ ಒಂಥರ ಟ್ರೆಂಡಿಂಗ್ ಐಟಮ್ ಅಂತಲೇ ಹೇಳ್ಬೋದು. ಆ ಮಕ್ಕಳ ಸಂತೋಷ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. 150 ರೂಪೀಸ್ ಏನೋ ಹೇಳಿದ್ರು. ಅದು ಅದಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಅದ್ರದ್ದು ಕಿವಿ ಎತ್ಕೊಳ್ಳುತ್ತೆ. ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಹಾಗೆ ಇದೆ ರಶ್ಶು. ನಾವು ಹೋಗಿ ಬರೋವರೆಗೂ ಸಹ ಹಂಗೆ ಇದೆ. ನೋಡಿ ದೇವರ ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು.
ಅದೆಷ್ಟು ವಿವಿಧ ಬಗೆಯಾದಂತಹ ಕಿವಿ ಓಲೆಗಳು ಬಂದಿದ್ವು ಅಂತ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ನೋಡಿ, ಈ ಉಂಗುರಗಳೆಲ್ಲ ಎಷ್ಟು ಕಡಿಮೆ ಪ್ರೈಸಲ್ಲೇ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಲೆಕ್ಷನ್ಸ್ ಇತ್ತು. ಉಂಗುರಗಳು ಸಹ ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಾವೆಲ್ಲ ತೊಗೋಬೋದಾಗಿದೆ. ನೋಡಿ, ಜಸ್ಟ್ 10 ರೂಪೀಸ್ ಅಂತೆ. ಇಷ್ಟು ಪುಟಾಣಿ ಓಲೆಗಳಿದ್ವು ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತು ನಮಗಂತೂ. ಇನ್ನು ಈ ಸರಗಳೆಲ್ಲ 50 ರೂಪಾಯಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಅದೆಲ್ಲನೂ ಇಯರಿಂಗ್ಸ್ ಎಲ್ಲ ಎಷ್ಟು ಕಡಿಮೆ ರೇಟ್ ಇದೆ ಅಂತ. ಲಂಗಾನೂ ಅಷ್ಟೇ, ಲುಂಗಿ ಎಲ್ಲ ಐಟಮ್ಸು ಇತ್ತು. ಇನ್ನಿದಂತೂ ನೋಡಿ, ಸಾಂಬ್ರಾಣಿ ಕಡ್ಡಿ ಹಚ್ಚೋದಕ್ಕೆ ತೋರಣಗಳು ಪ್ರತಿಯೊಂದು ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು. ಇದು ನೋಡಿ, ಅವ್ರು 300 ಏನೋ ಹೇಳಿದ್ರು. ಕಾಮಧೇನುದು ಮರದದು ತುಂಬ ಚೆನ್ನಾಗಿತ್ತದು. ನೋಡಿ, ಅವರದೇನೋ ಒಂಥರ LED ಬಿಡ್ತಾ ಇದ್ದಾರೆ. ಅವ್ರ ಕೈನಲ್ಲಿ ಒಂದು ವಸ್ತು ಇದೆ, ಅದರಿಂದ LED ಬಿಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನಿದು ಚಾರ್ಟ್ಸ್ ಎಲ್ಲನೂ 100 ರೂಪಾಯಿ 100 ಅಂತೆ. ಇದು ಪ್ರಾಣಿಗಳು ಪಕ್ಷಿಗಳು ಇರೋದೆಲ್ಲನೂ, ಮತ್ತು ಮ್ಯಾಪ್ ಸಹ ಇತ್ತು ಅಲ್ಲಿ. ಏನು ಗೊತ್ತಾ, ಇಲ್ಲೆಲ್ಲನೂ ಒಂದು ಪ್ರೈಸ್ ಮಾತಾಡಿ ತುಂಬಾ ಚೀಪಾಗೇ ಸಿಗುತ್ತೆ. ಅವ್ರು ಹೇಳ್ತಾರೆ 300, 400, 500, 1000 ಅಂತೆಲ್ಲ ಹೇಳ್ತಾರೆ. ನೀವು ಒಂದು ರೇಟ್ ಕೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಪ್ರೈಸಲ್ಲೇ ನಾವೆಲ್ಲ ತೊಗೋಬೋದು. ಇನ್ನು ಮಾಸ್ಕ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೋಡಿ, ಇಯರಿಂಗ್ಸ್ ಕಲೆಕ್ಷನ್ ನೋಡಿ, ಇದೇನೋ ನಮಗೊಂಥರ ಹೊಸ ಥರ ಅಂತ ಅನ್ನಿಸ್ತು. ಅದರಲ್ಲಿ ಲ್ಯಾಂಪ್ ಸಹ ಬಂದಿದೆ. ಒಂದು ಡೆಕೋರೇಟಿವ್ ಐಟಮ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇನ್ನು ವೇಲ್ಸ್ ಎಲ್ಲನೂ ಜಸ್ಟ್ 50 ರೂಪೀಸ್. ನೋಡಿ, ನಾವು ಮಧ್ಯ ಕ್ರೌಡ್ನ ಸಹ ಕವರ್ ಮಾಡಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂತ ನೋಡಿ, ಜನ ಸಾಗರನೇ ಹರಿದು ಬಂದಿದೆ ಅಂತಲೇ ಹೇಳ್ಬೋದು. ಇನ್ನಿದು ಸ್ವೆಟರ್ಸ್ ಅಂತೂ ಎಷ್ಟು ಬಗೆಯಾದಂಥ ಸ್ವೆಟರ್ಸ್ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಗ್ಲಾಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ 50 ರೂಪೀಸ್ ವೇಲು. ನೋಡಿ, ಎಷ್ಟು ಐಟಮ್ಸ್ ಇದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಇದೆಲ್ಲ ನೋಡಿ ಡೆಕೋರೇಟಿವ್ ಐಟಮ್ಸು. ಇನ್ನು ಟಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು. 100, 150, 200, 250, 300 ಈ ಥರ ಪ್ರೈಸ್ ರೇಂಜಲ್ಲಿ ಇತ್ತು. ನೋಡಿ, ಎಷ್ಟು ಕಲೆಕ್ಷನ್ಸ್ ಇದ್ದಾವೆ ಅಂತ. ಪ್ಯಾಂಟ್ಗಳಲ್ಲಿ ಸಹ ಇದು ನೋಡಿ, ಲೈಟರು, ಚಾರ್ಜಿಂಗ್ ಲೈಟರ್ ಅಂತ ಅವ್ರು ಹಚ್ಚಿ ಸಹ ತೋರಿಸ್ತಾ ಇದ್ದಾರೆ ಅಲ್ಲಿ. ಲೇಡೀಸ್ ಟಾಪ್ಸು ನೋಡಿ, ಜನ ನೋಡಿ ನೋಡಿ, ಆ ಮಧ್ಯದ ಲೈನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಮಧ್ಯದ ಲೈನು ಮತ್ತು ನಮ್ಮ ರೈಟ್ ಸೈಡು ಎಷ್ಟೇ ಜನ ಇದ್ದಿದ್ದು. ಇದಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಗೊಂಬೆಗಳು ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ. ಇನ್ನು ನಾಯಿ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ತಲೆ ಅಲ್ಲಾಡಿಸುತ್ತೆ ಅಂತ. ನೋಡಿ, ಡೆಕೋರೇಟಿವ್ ಐಟಮ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಅಂತಂದರೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಬರುತ್ತೆ ಅಂತ.
ನೋಡಿ ಎಲ್ಲ ಆಲ್ಮೋಸ್ಟ್ ತಬಲಾ ಅಥವಾ ಡಮರುಗ ಏನಂತೀವಿ ಅವೇ ಇದ್ವು ಅಲ್ಲಿ. ಗೊಂಬೆಗಳೆಲ್ಲ ಜಸ್ಟ್ 100 ರೂಪೀಸ್ ಅಷ್ಟೇ. ನೋಡಿ ಚಪ್ಪಲ್ಸು 200 ಏನೋ ಹೇಳ್ತಾಯಿದ್ರು. ಈ ಸ್ಟಾಲ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ಲೇಟೆಸ್ಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. 50 ರೂಪೀಸ್, 100 ರೂಪೀಸ್, 150 ರೂಪೀಸ್ ಈ ಥರ ಇತ್ತು ಆ ಸ್ಟಾಲಲ್ಲಿ. ತುಂಬ ಚೆನ್ನಾಗಿದೆ ಐಟಮ್ಸ್ ಎಲ್ಲನೂ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಲುಕ್ ವೈಸು. ನೀವು ನೋಡಿ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಯಾವ್ದು ತೊಗೊಳ್ಳೋದು ಅನ್ನೋ ಥರ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ ಅಲ್ಲಿ. ನೋಡಿ ಜನ ನೋಡಿ ಎಷ್ಟು ಸೇರಿದ್ದಾರೆ ಅಂತ. ನೋಡಿ 249 ರೂಪೀಸ್ಗೆ ಕುರ್ತಿ ಸೆಟ್ ಬರುತ್ತೆ. ಇನ್ನು ಈ ಥರ ಸ್ವೆಟರ್ ಐಟಮ್ಸ್ ಅಂತೂ ತುಂಬಾ ಬಂದಿತ್ತು ಈ ಸತಿ. ನೋಡಿ ಇದು ಕಾಟನ್ ಸೀರೆಗಳೆಲ್ಲ ಜಸ್ಟ್ 200 ರೂಪೀಸ್ ಅಂತೆ. ನೋಡಿ ವೆರೈಟೀಸ್ ಆಫ್ ಕೀ ಬಂಚ್ ಇತ್ತು ಈ ಸ್ಟಾಲಲ್ಲಂತೂ. ಬಟ್ ಒಂದೊಂದು ರೇಟ್ ಇತ್ತು. ಮತ್ತು ಇಲ್ಲಿ ಬುಟ್ಟಿಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿದಂತ. ನಾವು ಆ ಚಿಕ್ಕ ತೊಗೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು 450 ರೂಪೀಸ್ ಏನೋ ಹೇಳಿದ್ರು ಅವರು. ಬಟ್ ಖಂಡಿತವಾಗ್ಲೂ ಒಳ್ಳೆ ರೀಸನೇಬಲ್ ಪ್ರೈಸ್ಗೆ ಅವ್ರು ಕೊಡ್ತಾರೆ. ಇನ್ನಿದೆಲ್ಲ ನೈಟಿ ಕಲೆಕ್ಷನ್ಸು. ಕಲರ್ ಇನ್ನಿದಂತೂ ಪೀಠಗಳು ಅಂತಲೇ ಹೇಳ್ಬೋದು. ಈಗೇನಾದ್ರು ದೇವ್ರು ಇಡೋದಕ್ಕೆ ಅಥವಾ ಪೂಜಾ ವಸ್ತುಗಳನ್ನು ಇಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಇದನ್ನು. ನೋಡಿ ಎಷ್ಟು ಚಿಕ್ಕದಿಂದ ದೊಡ್ಡ ಸೈಜ್ವರೆಗೂ ಇದೆ ಪೀಠಗಳು. ಬಟ್ ಅದ್ರ ಮೇಲೆ ಪ್ರೈಸಸ್ ಸಹ ಹಾಕಿದ್ರು. ನೋಡಿ ನಾವು ಒಂದು ಪ್ರೈಸ್ ಕ್ಯಾಪ್ಚರ್ ಮಾಡಿದ್ದೀವಿ, 250 ರೂಪಾಯಿ ಇತ್ತು ಅದ್ರ ಮೇಲೆ. ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿದ್ರು ಅವರು. ಇನ್ನಿದೆಲ್ಲ ಸರಗಳು ಜಸ್ಟ್ 50 ರೂಪೀಸು, 100 ರೂಪೀಸು ಈ ಥರನೇ ಇದ್ದಿದ್ದು. ಕ್ರಿಸ್ಟಲ್ ಮಣಿದೆಲ್ಲ ಇದೆ ನೋಡಿ. ಅದೆಷ್ಟು ಬಗೆ ಅಂತ ಸರಗಳು ಬಂದಿದ್ದಾವೆ ಈ ಸಲ ಅಂದರೆ ತುಂಬಾ ಜಾಸ್ತಿ ಬಂದಿದೆ. ಇನ್ನಿದಂತೂ ಕಾಟನ್ ಕ್ಯಾಂಡಿ ನೋಡಿ. ಆ್ಯಕ್ಚುಲಿ ಈ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿತ್ತು ಫ್ಲವರ್ ವಾಸಸ್ ಎಲ್ಲನೂ. ಆ್ಯಂಡ್ ಅವ್ರು ಹೇಳ್ತಾರೆ 750, 650, 850 ಆ ಥರ. ಖಂಡಿತವಾಗ್ಲೂ ಒಂದು ರೇಟ್ ಮಾತಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಅಫೋರ್ಡೆಬಲ್ ಪ್ರೈಸಸಲ್ಲೇ ನೀವು ಈ ವಾಸಸ್ ಎಲ್ಲ ತೊಗೊಳ್ಬೋದಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ ಕಲೆಕ್ಷನು. ನೋಡಿ ಹಾಗೆ ಜನನೂ ಸಹ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಆ ಟೈಮಲ್ಲಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂಥೇಳಿ. ಇನ್ನು ನೀವು ಓದ್ತಿರೋ ಪುಸ್ತಕದ ಮೇಲೆ ಒಲವಿದೆ ಅಂತಂದರೆ ಖಂಡಿತವಾಗ್ಲೂ ಪುಸ್ತಕ ಮಳಿಗೆಗಳು ಸಹ ಅಲ್ಲಿದ್ವು. ಇನ್ನಿದೆಲ್ಲ ಬ್ರ್ಯಾಂಡೆಡ್ ಶೂಸು ಥರ ಕಾಣ್ತಾ ಇತ್ತು. 550 ಅಂತ ಹೇಳ್ತಾ ಇದ್ರು ಅವರು. ನೋಡಿ ಎಲ್ಲ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸು ಕಲೆಕ್ಷನ್ಸ್ ಚೆನ್ನಾಗಿತ್ತು. ಜಸ್ಟ್ 50 ರೂಪೀಸ್ ಅಂತೆ. ಗಾಜಿನ ಬಾಟ್ಲು ವಿತ್ ಮೇಲ್ಗಡೆ ಫೈಬರ್ ಕೋಟಿಂಗ್ ಇರೋದು. 1 ಬಾಟಲ್ 50 ರೂಪೀಸ್ ಅಂತದು. ಇನ್ನು ಲೆಗಿಂಗ್ ಸಹ ಅಲ್ಲಿ ಅವೈಲೇಬಲ್ ಇತ್ತು. ನೋಡಿ ಟಾಪ್ಸ್ ಕಲೆಕ್ಷನ್ಸು. ಆ್ಯಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತಲ್ಲಿ ಆ ಅಂಗಡಿಯಲ್ಲಿ. ಇದೆಲ್ಲ ಡ್ರೆಸ್ ಕ್ವಾಲಿಟಿ ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿದ್ರೆ ಒಂದ್ಸತಿ ಚೆಕ್ ಮಾಡಿ. ನೋಡಿ ಈ ಸ್ಟಾಲಲ್ಲಂತೂ ಏನೇ ತೊಗೊಂಡ್ರು 100 ರೂಪೀಸ್ ಅಂತೆ. ಹಾವು ಏಣಿ ಆಟ ಆಡೋದು, ಕೇರಮ್ ಬೋರ್ಡು, ಸ್ಲೇಟು ಎಷ್ಟೊಂದಿತ್ತು. ಏನಿದು ನ್ಯಾಪ್ಕಿನ್ಸು.
ನೋಡಿ ಎಷ್ಟು ರೀತಿಯಾದಂಥ ಆಟ ಸಾಮಾನುಗಳು ಬಂದಿದ್ವು ಅಂತ. ಹೇರ್ ಆಕ್ಸೆಸರೀಸ್ ಅಂತೂ ಜಾಸ್ತಿ ಬಂದಿತ್ತು ಈ ಸಲ. ತುಂಬ ಚೆನ್ನಾಗಿತ್ತು, ಅಫೋರ್ಡೆಬಲ್ ಪ್ರೈಸಸ್ಸು. ನಿಮಗೂ ಹೇರ್ ಆಕ್ಸೆಸರೀಸ್ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಪರ್ಚೇಸ್ ಮಾಡಿ. ನೋಡಿ ಆಟ ಸಾಮಾನುಗಳು. ನೋಡಿ ಫ್ಲವರ್ ಡೆಕೋರೇಟಿವ್ಸ್ ಐಟಮ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಜನನೂ ಒಂದ್ಸತಿ ನೋಡಿ ಲೈಟಿಂಗ್ಸ್ ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿನೂ ಸಹ ಆಟ ಆಡಿಸ್ತಾ ಇದ್ರು ಅದನ್ನು. ಇನ್ನಿದು ಚಕ್ಲಿ ಅದೆಲ್ಲ ಅವತ್ತು ಪ್ಲಾಸ್ಟಿಕ್ದು ವಸ್ತು. ಬೊಂಬಾಯಿ ಮಿಠಾಯಿ ಸಹ ಇತ್ತು. ನೋಡಿ ಬ್ಯಾಗ್ಸ್ ಕಲೆಕ್ಷನ್ನು. ವೆರೈಟೀಸ್ ಆಫ್ ಚಪ್ಪಲ್ ಅಂತಲೇ ಹೇಳ್ಬೋದು. ನೋಡಿ ಜನ ಇನ್ನೂ ಕಡಿಮೆ ಆಗಿಲ್ಲ. ನಾವು ಆ ಸಿಗ್ನಲ್ ಹತ್ರ ಬಂದು ಗಣೇಶ್ ಭವನ್ಗೆ ತಿರುಗೋ ಸೈಡು ಸಿಗ್ನಲ್ ಹತ್ರ ಬಂದು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ನೋಡಿ ಇದು ಮೊಬೈಲ್ ಹೋಲ್ಡ್ರ್ ಅಂತೆ. 150 ರೂಪೀಸ್ ಹೇಳಿದ್ರು ಅವ್ರು ನಮಗೆ. ಬಟ್ ಆಮೇಲೆ ಅವರೇನೆ 80 ರೂಪಾಯಿ ಕೊಡ್ತೀವಿ ಅಂತಲೂ ಹೇಳಿದ್ರು. ಹಾಗೆಯೇ ನಾವು ಮಾತಾಡಿ ಒಂದು ಪ್ರೈಸ್ಗೆ ತೊಗೊಳೋದು ತುಂಬಾ ಒಳ್ಳೆಯದು ಅಂತಲೇ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆರ್ತಾ ಇದೆ ಅಲ್ವಾ ಅದೆಲ್ಲ ಬಲೂನ್ಸು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಆಟ ಸಾಮಾನುಗಳು. ಬೊಂಬಾಯಿ ಮಿಠಾಯಿ, ಲೈಟ್ಸ್ ನೋಡಿ, ಜನ ನೋಡಿ ಎಷ್ಟು ಕ್ರೌಡ್ ಸೇರಿದ್ದಾರೆ ನೋಡಿ. ಅದಕ್ಕೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ಮಧ್ಯಾಹ್ನದ ಟೈಮಲ್ಲೇ ಹೋಗಿ ಬಂದುಬಿಡಿ. ಇಲ್ಲಾಂದರೆ ತುಂಬ ನುಗ್ಗಲು ನಮಗೆ ಕಷ್ಟ ಆಗುತ್ತೆ. ನೋಡಿ ಮಕ್ಕಳಿಗೆ ಹಾಕೋ ಚಡ್ಡಿಗಳು. ಒಂದು 3 ಗಂಟೆ ಹಂಗೆ ಹೊರಟ್ರಿ ಅಂದರೆ ನೀವೆಲ್ಲ ನೋಡೋ ಅಷ್ಟರಲ್ಲಿ ಒಂದು 5 ಗಂಟೆ 6 ಗಂಟೆ ಆಗೋ ಅಷ್ಟರಲ್ಲಿ ನೀವು ವಾಪಸ್ ಬರ್ಬೋದು. ಅವಾಗ ಅಷ್ಟು ಕ್ರೌಡ್ ಇರಲ್ಲ. ಈ ಟೈಮಲ್ಲಿ ಏನು ಅಂತಂದರೆ ತುಂಬಾ ನುಗ್ಗಲು ಇರ್ತಿದೆ. ನಿಮ್ಮ ವಸ್ತುಗಳು ನೀವೇ ಜವಾಬ್ದಾರಿ. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೆಲ್ಲ ಬೋರ್ಡ್ಗಳಲ್ಲೆಲ್ಲ ಹಾಕಿದ್ದಾರೆ. ಭತ್ತದ ತೋರಣ ಇದು ನೋಡಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅವರು ಕನ್ನಡದಲ್ಲೇ ಹಾಕಿದ್ದಾರೆ. ಅದೆಲ್ಲ ಚಾಕ್ಲೇಟ್ಸು ಹ್ಯೂಕೋ ಅಂತ ಹೇಳಿಬಿಟ್ಟು. ಇನ್ನಿದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಬಾಲ್ಯದ ನೆನಪುಗಳನ್ನು ಮರುಕಳಿಸೋಂಗೆ ಮಾಡುತ್ತೆ ಆ ಥರ ವಸ್ತುಗಳು. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಿದೆ. ಇನ್ನಿದೆಲ್ಲ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ನಿಮ್ಮ ಬಾಲ್ಯದಲ್ಲೂ ಅಷ್ಟೇ ಇದನ್ನೆಲ್ಲ ನೋಡಿರ್ತೀರ. ಹಲ್ಲಿಗಳು, ಹಾವು, ಕಪ್ಪೆ ಈ ಥರದ್ದೆಲ್ಲನೂ ಚಿಕ್ಕ ವಯಸ್ಸಲ್ಲಿ ಇದ್ರ ಜೊತೆಲಿ ಆಟ ಆಡಿರ್ತೀರ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ನೋಡಿ ಇಲ್ಲಿ ಎಷ್ಟು ಫ್ಲವರ್ ಡೆಕೋರೇಟಿವ್ ಐಟಮ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಅವರೇ ಪ್ರೈಸಸೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಬಟ್ ಏನು ಗೊತ್ತಾ, ಎಲ್ಲ ಅಫೋರ್ಡಬಲ್ ಪ್ರೈಸಸ್ಸಲ್ಲೇ ಇದ್ದಾವೆ ಇಲ್ಲಿ. ನಿಮ್ಗೆ ಏನು ಬೇಕಂತ ಅನಿಸುತ್ತೋ ಒಂದು ಪ್ರೈಸ್ ಹೇಳಿ, ಖಂಡಿತ ಅವರು ಅದಕ್ಕೆ ಕೊಡ್ತಾರೆ. ಇಲ್ಲಾಂದರೆ ಅವ್ರ ಪ್ರೈಸ್ ಏನಿದೆಯೋ ಅದನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದೇ ಸತಿ 800 ರೂಪಾಯಿ 1000 ರೂಪಾಯಿ ಅಂತ. ಆದರೆ ನಾವು ಅದನ್ನ ಯೋಚನೆ ಮಾಡಿ ಮಾತಾಡೋದ್ರಿಂದ ನಮಗೊಂದು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಇನ್ನು ಇದು ನೋಡಿ ರಬ್ಬರ್ ಬಾಲು ನೋಡಿ ಎಷ್ಟು ಲೇಡೀಸ್ಗೆ ಆಕ್ಸೆಸರೀಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ಅಲ್ವಾ. ನೋಡಿ ಇದು ಡೇರೆ ಹೂವು. ನೀವೇನಂತರ ಕಮೆಂಟ್ ಮಾಡಿ ತಿಳಿಸಿ. ಅದು 20 ರೂಪೀಸ್ ಅಂತೆ. ಇದು ಗುಲಾಬಿ ಹೂವು 10 ರೂಪೀಸು. ಇದು ಡೈರೆಕ್ಟ್ ಮುಡ್ಕೊಳ್ಳೋದು. ಸೊ ಕ್ಲಿಪ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಸ್ಟೋರ್ನ ಮಿಸ್ ಮಾಡ್ಕೋಬೇಡಿ. ಇದಿರೋದು ಗಂಜಾಮ್ ಮಂಟಪ ಇದೆಯಲ್ಲ ಅದ್ರ ಮುಂದೆನೇ ಇತ್ತು. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು. ತೋರಣಕ್ಕೆ ಎಸ್ಪೆಷಲಿ
ಒಂಥರ ಕ್ಲಾತ್ ಮೆಟೀರಿಯಲ್ಲು ಮತ್ತು ಉಲ್ಲಂದು ಇತ್ತು. 150 ರುಪೀಸ್ 160 ರುಪೀಸ್ ಏನೋ ಹೇಳಿದ್ರು ಅವರು. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ನಿಮಗೆ ತೋರಣಗಳ ಬಗ್ಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಬೇಕು ಅಂತ ಅಂದರೆ ಖಂಡಿತ ಅಲ್ಲಿ ವಿಸಿಟ್ ಮಾಡಿ, ನೀವು ಪರ್ಚೇಸ್ ಮಾಡಿ. ನೋಡಿ ಇಲ್ಲಿ ಎಷ್ಟು ವಿವಿಧ ರೀತಿಯಾದಂಥ ಅಕ್ಕಿ ಇದೆ. ಇದು ಆ್ಯಕ್ಚುಲಿ ಅಲ್ಲೇ ಇದೆ ಅಂಗಡಿ, ಅದು ಅಂದರೆ ಅಲ್ಲೇ ಅವ್ರದ್ದು ಪರ್ಮನೆಂಟ್ ಅಂಗಡಿ ಅದು. ಸೊ ನಿಮ್ಗೇನಾದರೂ ಬೇಕು ವಿವಿಧ ರೀತಿಯಾದಂಥ ಅಕ್ಕಿ ಅಂತ ಹೇಳಿದ್ರೆ ಇಲ್ಲಿ ಖಂಡಿತ ನೀವು ವಿಸಿಟ್ ಮಾಡ್ಬೋದು. ನೋಡಿ ಇದಾಗಿತ್ತು ನೈಟ್ ವ್ಯೂ ಆಫ್ ಬಸವನಗುಡಿ ಕಡಲೆಕಾಯಿ ಪರಿಷೆ. ನಿಮಗೂ ಇಷ್ಟ ಆಯಿತು ವಿಡಿಯೋ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರ ಜೊತೆ ಶೇರ್